ರಾಜ್ಯದಲ್ಲಿ ಇನ್ವಾಲ್ವ್ಮೆಂಟ್ಸ್ ಇದ್ದಾರೆ. ಎಲ್ಲ ಕಾರ್ಪೊರೇಷನ್ಸಲ್ಲಿ ಅವರು ಹಿಂದಿನಿಂದ ಒಂದು ಸ್ಟ್ರೈಕ್ ಥರ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅವ್ರದ್ದು ಡಿಮ್ಯಾಂಡ್ ಬಂದುಬಿಟ್ಟು ನೇರ ಪಾವತಿಗೆ ಮೂವ್ ಮಾಡಬೇಕು ಅವ್ರನ್ನ. ಆ್ಯಂಡ್ ಏನು ಔಟ್ಸೋರ್ಸಲ್ಲಿ ತೊಗೊಂಡಿದ್ದೀವಿ. ಸೊ ಈ ಪ್ರಪೋಸಲ್ ನಾವು ಆಲ್ರೆಡಿ ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ದೀವಿ. ತುಂಬ ದಿನದಿಂದ ಇದೊಂದು ಪ್ರಪೋಸಲ್ ಆಗಿತ್ತು ಇದು. ಸೊ ಸರ್ಕಾರ ಇದು ಈ ಬಜೆಟಲ್ಲಿ ಮೋಸ್ಟ್ ಪ್ರಾಬ್ಲಿ ಆಗ್ಬೋದು ಕನ್ಸಿಡರೇಷನ್. ಸೊ ಇದು ಸರ್ಕಾರ ಹಂತದಲ್ಲಿದೆ. ಮಾಡಿ ಬಿ ಖಾತೆದಲ್ಲಿ ಕೂರಿಸಿ, ಬಿ ಖಾತೆ ಅಂತಲೇ ಇರುತ್ತೆ ಅವ್ರಿಗೆ. ಬಿ ಖಾತಾ ಇಟ್ ಇಸ್ ಬಿ ಖಾತಾ, ಬಿ ಖಾತಾ. ಆ್ಯಂಡ್ ಇವಾಗ ಆಲ್ರೆಡಿ ಅವರು ಟ್ಯಾಕ್ಸ್ ಕಟ್ತಾ ಬಂದಿದ್ರೆ ಸಮಸ್ಯೆ ಇಲ್ಲ. ಬಟ್ ಅವರು PID ಮಾಡಿಸ್ಕೊಂಡು ಬಿಟ್ಟಿದ್ದಾರೆ. ಅದು ಟ್ಯಾಕ್ಸ್ ಕಟ್ಸ್ಕೊಳ್ಳೋಕೆ ಅವಕಾಶ ಕೊಟ್ಟಿಲ್ಲ ಕಾರ್ಪೊರೇಷನ್ ಅಲ್ಲಿ. ಹಳೆಯಿಂದ ಕಲೆಕ್ಟ್ ಮಾಡಲ್ಲ. ಅರಿಯರ್ಸ್ ಇರುತ್ತೆ. ಅರಿಯರ್ಸ್ ಇಟ್ಕೊಂಡು ಫಾರ್ 24-25 ಡಬಲ್ ಟ್ಯಾಕ್ಸೇಷನ್ ಹಾಕಿ ನೆಕ್ಸ್ಟ್ ಇಯರ್ ಇಂದ ಇದಕ್ಕೆ ಸಿಂಗಲ್ ಟ್ಯಾಕ್ಸೇಷನ್. ಒಂದು ಎಲ್ಲ ಟ್ರಾಫಿಕ್ ಸ್ಟ್ರೀಮ್ಲೈನ್ ಮಾಡೋದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ಕಾರ್ಪೊರೇಷನ್ ಸಹ ಹೊಂದಾಣಿಕೆಯಿಂದ ಸರ್ವೆ ಎಲ್ಲ ನಡೆಸಿದ್ದಾರೆ. ಸೊ ಎಲ್ಲಿ ಆಟೋ ಸ್ಟ್ಯಾಂಡ್ಸ್ಗಳು ಮಾಡಬೇಕು ಆ್ಯಂಡ್ ಎಲ್ಲಿ ಪೇಯ್ಡ್ ಪಾರ್ಕಿಂಗ್ನ ಮಾಡಬೇಕು ಮತ್ತು ಹಂಪ್ಸ್ಗಳನ್ನ ಸಹ ಎಲ್ಲ ಪ್ರಪೋಸ್ ಮಾಡಿದ್ವಿ. ಸೊ ಇದು ವಿತಿನ್ 1 or 2 days ಅಫಿಷಿಯಲಿಯಾಗಿ ನಾವು ಏನು ಡಿಕ್ಲೇರ್ ಮಾಡ್ತೀವಿ ಆಟೋ ಸ್ಟ್ಯಾಂಡ್ಗಳನ್ನ. ಮತ್ತು ಸ್ಮಾರ್ಟ್ ಸಿಟಿ ಮುಖಾಂತರ SS ಪುರಮಲ್ಲಿ ಕನ್ಸರ್ವೆನ್ಸಸ್ ಮಾಡಿದ್ರು, MG ರೋಡಲ್ಲಿ ಕನ್ಸರ್ವೆನ್ಸಸ್ ಮಾಡಿದ್ರು. ಸೊ ಕನ್ಸರ್ವೆನ್ಸಸ್ ಎಲ್ಲನೂ ಪೇಯ್ಡ್ ಪಾರ್ಕಿಂಗ್ ಆಗಿ ಟರ್ನ್ ಮಾಡಿ, ಮತ್ತು ನಮ್ಮ ಸಿಟಿಯಲ್ಲಿ ಎಲ್ಲೆಲ್ಲಿ ಪಾರ್ಕ್ ಮಾಡ್ತಾ ಇದ್ದಾರೆ ಅವೆಲ್ಲ ಸಹ ಪೇಯ್ಡ್ ಪಾರ್ಕಿಂಗ್ ಮಾಡಬೇಕಂತ ಒಂದು ಟೆಂಡರ್ ಕರೀತಾ ಇದ್ದೀವಿ.